ಪಾರ್ಟಿಯಿಂದ ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಾಣಿಸುವಾರ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧವಾಗಿ ಮಾಣಿಸುವಾರ ಗ್ರಾಮದ ನೂರಾರು ಮಹಿಳೆಯರು, ಯುವಕರು ಮತ್ತೆ ಗ್ರಾಮದ ಮುಖಂಡರು ಸೇರಿದಂತೆ ನಮ್ಮ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಮಹಿಳಾ ಹೋರಾಟಗಾರ್ತಿಯರು ಎಲ್ಲರೂ ಸೇರಿ ಇವತ್ತು ಮಾನ್ಯ ತಹಶೀಲ್ದಾರರ ಕಾರ್ಯಾಲಯಕ್ಕೆ ಬಂದು ಮನವಿಯನ್ನ ಮಾಡ್ತಾ ಇದ್ವಿ. ಮನವಿಯ ವಿಷಯಗಳೇನಪ್ಪಾ ಅಂತಂದ್ರೆ, ಇಡೀ ತಾಲೂಕಾದ್ಯಂತ ಅಕ್ರಮವಾದ ಮದ್ಯ ಮಾರಾಟ ಎಕ್ಕಿಲ್ಲದೆ, ಯಾರ ಭಯ ಆತಂಕ ಇಲ್ಲದೆ ಮಾರಾಟ ಮಾಡುತ್ತಿರುವುದು ವಿಪರ್ಯಾಸದ ಸಂಗತಿ. ಈಗಾಗಲೇ ಮಾನ್ಯ ತಾಲೂಕಾಡಳಿತಕ್ಕೆ, ಮಾನ್ಯ ಅಬಕಾರಿ ಇಲಾಖೆಗೆ, ಮಾನ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ತಾಲೂಕಿನಲ್ಲಿ ಅಥವಾ ವಿಶೇಷವಾಗಿ ಮಾಣಿಸುವಾರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವಿಫಲವಾಗಿರುವುದು ಕಣ್ಣೆದುರಿಗೆ ಕಾಣ್ತಾ ಇದೆ. ಇವತ್ತು ಅಕ್ರಮ ಮದ್ಯ ಮಾರಾಟದಿಂದಾಗಿ ಮಾಣಿಸುವಾರ ಗ್ರಾಮದಲ್ಲಿ ಎಷ್ಟೊಂದು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ, ಎಷ್ಟೋ ಯುವಕರು ಸಾವನ್ನಪ್ಪಿದ್ದಾರೆ, ಎಷ್ಟೋ ಸಂಸಾರಗಳು ಹಾಳಾಗೋಗಿದ್ದಾವೆ, ಎಷ್ಟೋ ಜೀವನಗಳು ನಶಿಸ್ತಾ ಇದ್ದಾವೆ. ಆದ್ರೂ ಕೂಡ ಇದೆಲ್ಲವನ್ನ ನೋಡಿಯೂ ಕೂಡ ಕಣ್ಣು ಮುಚ್ಚಿ ಕಿವಿ ಮುಚ್ಚಿಕೊಂಡು ಕುಳಿತಂತ ತಾಲೂಕಾಡಳಿತಕ್ಕೆ ಇವತ್ತು ಮಾಣಿಸುವಾರ ಗ್ರಾಮದ ಮಹಿಳೆಯರು, ಯುವಕರು, ಊರಿನ ಮುಖಂಡರು ಎಲ್ಲರೂ ಸೇರಿ ಇದು ಅಕ್ರಮವಾಗಿ ಅಕ್ರಮ ಮದ್ಯ ಮಾರಾಟವನ್ನ ನಿಲ್ಲಿಸಬೇಕು ಅಂತೇಳಿ ಇವತ್ತು ಅವರ ಆಕ್ರೋಶವನ್ನ, ಅವರ ಒಂದು ಮಿತಿಯನ್ನ ಇವತ್ತು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಇವತ್ತು ಈಗಾಗಲೇ 2-3 ದಿನಗಳಿಂದ ಮಾಣಿಸುವಾರ ಗ್ರಾಮದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿದ್ವಿ. ಪೂರ್ವಭಾವಿ ಸಭೆಯಲ್ಲಿ ನೂರಾರು ಊರಿನ ಮಹಿಳೆಯರು, ಊರಿನ ಪುರುಷರು, ಊರಿನ ಯುವಕರು ಎಲ್ಲರೂ ಸೇರಿ ಅಕ್ರಮ ಮದ್ಯ ಮಾರಾಟ ಮಾಡುವ 5 ಅಂಗಡಿಗಳಿಗೆ ಭೇಟಿ ಕೊಟ್ಟಿವಿ. ಅಕ್ರಮ ಮದ್ಯ ಮಾರಾಟ ಮಾಡುವ 5 ಅಂಗಡಿಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಕೈ ಮುಗಿದು ಕೇಳಿದ್ವಿ, ಅಣ್ಣವರೇ, ಅಕ್ಕವರೇ, ಮುಖಂಡ್ರೆ, ದಯವಿಟ್ಟು ನಿಮ್ಮ ಊರಿನಲ್ಲಿ ನೀವು ಅಕ್ರಮ ಮದ್ಯ ಮಾರಾಟ ಮಾಡೋದನ್ನ ನಿಲ್ಲಿಸಬೇಕು. ನಾವು ನಮ್ಮ ಊರಿನ ಹೆಸರನ್ನ ಹಾಳು ಮಾಡೋದು ಬೇಡ ಅಂತೇಳಿ ನೇರವಾಗಿ ನಿಮಗೆ ಮನವಿ ಮಾಡ್ತಾ ಇದ್ವಿ. ನಮ್ಮ ಊರಿನ ಇವರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರು ಅಂತೇಳಿ ನಾವು ದೂರು ಕೊಡೋದು ಬೇಡ, ನಮ್ಮ ಮಾನ ಮರ್ಯಾದೆಯನ್ನು ಇಲ್ಲಿಗೆ ಕಾಪಾಡೋಣ ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಅಲ್ಲಿನ ಯಾರೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡುವಂತ ಅಂಗಡಿ ಮಾಲೀಕರಿದ್ದಾರೆ ಅವರೆಲ್ಲರೂ ಕೂಡ ಕಳ್ಳತನದಿಂದ ಮಾಡ್ತಾ ಇದ್ದಾರೆ. ದಿನ 50-100 ಪ್ಯಾಕೆಟ್